ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ತೆ. ಸ್ನೇಹಿತರೆ, 56% ಮೀಸಲಾತಿಗೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟಲ್ಲಿ ಏನು ಹಿಯರಿಂಗ್ ಇತ್ತು, ಅದು ಇವತ್ತು ಮತ್ತೆ ಏನಪ್ಪಾ ಅಂದ್ರೆ ಮುಂದೂಡಲಾಗಿದೆ. ದುರ್ದೈವದ ಸಂಗತಿ ಇದು. ಬಹಳಷ್ಟು ಅಭ್ಯರ್ಥಿಗಳು ಇವತ್ತು ಒಂದು ಅಂತಿಮವಾಗಿರ್ತಕ್ಕಂಥ ದಿನ ಆಗತ್ತೆ, ಫೈನಲ್ ಆಗತ್ತೆ, ಎಲ್ಲ ನೇಮಕಾತಿಗಳು ಓಪನ್ ಅಪ್ ಆಗ್ತವ ಅನ್ನುವಂತ ಒಂದು ವಿಚಾರದಲ್ಲಿ ಲಕ್ಷಾಂತರ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ ಕಾಯ್ತಾ ಇದ್ರು. ಸ್ನೇಹಿತರೆ, ಇವತ್ತು ಆಗಿರ್ತಕ್ಕಂಥ ಘಟನೆ ಏನು ಅಂತಂದ್ರೆ, ಘಟನೆ ಅನ್ಬೇಕು ಅದನ್ನ, ಯಾಕಂದ್ರೆ ಇದೊಂದು ಐತಿಹಾಸಿಕ ದಿನ ಆಗ್ಬೇಕಾಗಿತ್ತು. ಬಟ್ ಇಲ್ಲಿ 121ನೇ ಕೇಸು, ಈ 56% ಸಂಬಂಧಪಟ್ಟಂತೆ ರಿಸರ್ವೇಶನ್ ಕೇಸು ವಿಚಾರಣೆ ನಡಿಬೇಕಾಗಿತ್ತು. ಆದ್ರೆ ಎಜೆ ಅವರ ಗೈರು ಹಾಜರಲ್ಲಿ, ಅಂದ್ರೆ ಎಜೆನೇ ಅಟೆಂಡ್ ಆಗಿಲ್ಲ. ಸರ್ಕಾರ ಇದನ್ನು ಮುಗಿಸ್ಬೇಕು ಅನ್ನುವಂತ ಪ್ಲಾನ್ನೇ ಇಲ್ಲ. ಹಾಗಾಗಿ ಇದು 121 ಇರ್ಲಿ ಅಥವಾ ಫಸ್ಟನೇ ಕೇಸ್ ಇರ್ಲಿ, ಆದ್ರೆ ಸರ್ಕಾರ ಮುತುವರ್ಜಿ ವಹಿಸಿ ಈ ಏನು 94%ಗೆ ನಾವು ನೇಮಕಾತಿ ಮಾಡ್ಕೋತೀವಿ ಅನ್ನುವಂತ ಒಂದು ಅಫಿಡವಿಟ್ ಅನ್ನು ಸಲ್ಲಿಸಬೇಕಾಗಿತ್ತು. ಐಎನ ಹಾಕ್ಬೇಕಾಗಿತ್ತು. ಐಎನೂ ಹಾಕಿಲ್ಲ. ಆಮೇಲೆ ಎಜೆನೂ ಅಟೆಂಡ್ ಆಗಿಲ್ಲ. ಇದೊಂದು ಕರಾಳ ದಿನ ಇವತ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ಇವತ್ತೊಂದು ದೊಡ್ಡ ಕರಾಳ ದಿನ. ಸೊ ಈ ರೀತಿ ಆದ್ರೆ ಕಷ್ಟ ಆಗತ್ತೆ. ಮುಂದೆ ಏನಪ್ಪಾ ಅಂದ್ರೆ ಕರ್ನಾಟಕದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ಬಹುದು ಅಂತೇಳಿ ನಾವೆಲ್ಲ ವಿಚಾರ ಮಾಡ್ತಾ ಇದ್ವಿ. ನಿನ್ನೆ ದಿನ ಫ್ರೀಡಂ ಪಾರ್ಕ್ ದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ. ಅದಕ್ಕೂ ಕೆರೆ ಇಲ್ಲ. ಸ್ಟೂಡೆಂಟ್ ಪವರ್ ಎನ್ನೋದು ಇನ್ನೂ ಏನಪ್ಪಾ ಅಂದ್ರೆ ರಾಜಕಾರಣಿಗೆ ಅರ್ಥ ಆಗಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಎಲ್ಲರಿಗೂ ಏನಪ್ಪಾ ಅಂದ್ರೆ ಏನ್ ಹೇಳೋದು ಅಂತಂದ್ರೆ, ಮಾಡ್ಲಿ, ಅವ್ರು ಯಾವಾಗ ಮಾಡ್ತಾರೆ ನೇಮಕಾತಿ ಮಾಡ್ಲಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ಗ್ರೇಟರ್ ಬೆಂಗಳೂರು ಇಲೆಕ್ಷನ್ ಬರ್ತಾ ಇದೆ. ಹೆಂಗ್ ಕ್ಯಾಂಪೇನ್ ಮಾಡ್ಬೇಕು ಅಂತಂದ್ರೆ, ನೀವೆಲ್ಲ ನಿಮ್ ಕೈಲಿಂದನ ದುಡ್ಡು 1000 ರೂಪೀಸ್ ದುಡ್ಡು ಹೋಲಿ. ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಫ್ರೆಂಡ್ ಸರ್ಕಲ್, ಕುಟುಂಬಗಳು, ಊರಲ್ಲಿರ್ತಕ್ಕಂಥ ಎಲ್ಲ ಒಂದು ಸಂಬಂಧಿಕರಿಗೆ ಯಾವುದೇ ಕಾರಣಕ್ಕೂ ಒಂದು ಹೋಟ್ ಸಿಂಗಲ್ ಹೋಟ್ ಬೀಳಬಾರ್ದು. ಅವ್ರ ಎಷ್ಟೇ ಆಮಿಷ ಒಡ್ಲಿ, ನಾ ಹೋಟಿಗೆ 5,000 ಕೊಡ್ತೀನಿ, 10,000 ಕೊಡ್ತೀನಿ ಅಂದ್ರೂ ಸಹಿತ, ಸೊ ಯಾವಾಗ ಇದನ್ನ ನೀವು ಒಂದು ಅಭಿಯಾನವನ್ನ ಆರಂಭ ಮಾಡ್ತೀರಿ ಅಂದಾಗ ಏನಪ್ಪಾ ಅಂದ್ರೆ ಮುಂದೆ ನೇಮಕಾತಿ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ ಪವರ್ ಇನ್ನೂ ಅರ್ಥ ಆಗಿಲ್ಲ ಅವ್ರಿಗೆ. ಕ್ಯಾರಿನ ಅಂತ ಇಲ್ಲ, ಎಷ್ಟು ಹೋರಾಟಗಳು ಮಾಡಿದ್ರು ಇಷ್ಟ ತಿಳ್ಕೊಂಬಿಡಿ. ಆಮೇಲೆ ಇನ್ನು ಮತ್ತೆ ಮುಂದೆ ಯಾವಾಗದು ಇನ್ನು ಡೇಟ್ ಕೊಟ್ಟಿಲ್ಲ. ಇನ್ನು ಬಹುತೇಕ ಇನ್ನು ಏನಪ್ಪಾ ಅಂದ್ರೆ ಅದು ಅಂತಿಮ ಆಗಿಲ್ಲ. ಡೇಟ್ ಮುಂದೆ ಕೊಡ್ಬೇಕು. ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಎಷ್ಟಂತೇಳಿ ಲಕ್ಷಾಂತರ ಯುವಕರು ಕಾಯಿದ್ರಿ. ಅಲ್ಲ, ತಮ್ಮ ಯೌವನಾವಸ್ಥೆಯನ್ನ ಈ ಒಂದು ಓದುವುದರಲ್ಲೇ ಕಳೆದ್ರೆ ಮುಂದೆ ಮಾನವ ಸಂಪನ್ಮೂಲ ಬಳಕೆ ಆಗುವಂತದ್ದು ಹೆಂಗಾಗತ್ತೆ ಹೇಳಿ. ದೇಶದ ಯುವ ಸಮುದಾಯವನ್ನ ಈ ಕೆಟ್ಟ ರಾಜಕಾರಣಿಗಳು, ಕಚಡ ರಾಜಕಾರಣಿಗಳು ಏನಪ್ಪಾ ಅಂದ್ರೆ ಹಾಳು ಮಾಡ್ತಾ ಇದ್ದಾರೆ. ಆಲ್ರೆಡಿ ಕೋರ್ಟ್ ಹೇಳಿದೆ 94%ಗೆ ನೀವು ನೇಮಕಾತಿ ಮಾಡಬಹುದು ಅಂತೇಳಿ ಕೋರ್ಟ್ ಹೇಳಿದೆ. ಮೊನ್ನೆ ಸಿದ್ದರಾಮಯ್ಯನವರೇ, ಇಂಥ ಈ ಒಂದು ಯುವಕರ ಶಾಪ ನಿಮ್ಗೆ ತಟ್ಟದೇ ಇರಂಗಿಲ್ರಿ. ಖಂಡಿತ ನಿಮ್ಗೆ ತಟ್ಟತ್ತೆ. ನೋಡ್ತಾರಿ, ನಾವೆಲ್ಲ ನೋಡ್ತೀವಪ್ಪ. ನೀವು ಏನ್ ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾವಂತೂ ನೋಡೇ ನೋಡ್ತೀವಿ. ಯಾಕಂತಂದ್ರೆ ಎಷ್ಟೊಂದು ಅಭ್ಯರ್ಥಿಗಳು ಹೊರಗಡೆ ಹೇಳ್ಕೊಳ್ಳಕ್ಕಾಗದೆ ನೋವನ್ನ ಅನುಭವಿಸ್ತಾ ಇದ್ದಾರೆ. ಇದು ತಟ್ಟದೇ ಇರತ್ತಾ? ಖಂಡಿತ ತಟ್ಟತ್ತೆ. ಕರ್ಮ ಯಾವತ್ತೂ ಬಿಡಲ್ಲ. ಕರ್ಮ ಮಾಡಿದ ಕರ್ಮ ಏನಪ್ಪಾ ಅಂದ್ರೆ ಒಟ್ಟ ಬಿಡಲ್ಲ. ಎಷ್ಟಂತ ಹೇಳೋದು? ಸುಮ್ನೆ ಏನಪ್ಪಾ ಅಂದ್ರೆ ಇದೊಂದು ನಾಟಕ ಆಗಿಬಿಟ್ಟಿದೆ. ಕೋರ್ಟ್ ಕೇಸ್ ಹಾಕೋದು, ಅದು 56% ಮಾಡ್ಲಿ, ರಿಸರ್ವೇಶನ್ ಕೊಡ್ಲಿ, ಇಲ್ಲ ಅಂತಲ್ಲ. ಈ 94 ಈಗ 6% ಹಿಡ್ಕೊಂಡು 94% ಅವ್ರಿಗೆ ಯಾಕೆ ಮೋಸ ಮಾಡ್ತಾ ಇದ್ರಿ? ಈಗ ಅದು ಏನಪ್ಪಾ ಅಂದ್ರೆ ಅದಕ್ಕೊಂದು ಸೊಲ್ಯೂಷನ್ ಇದೆ, ಕೊಡಿ, ಅದು 6% ಕೊಡಿ. ಆದ್ರೆ 94%ಗೆ ಏನಪ್ಪಾ ಅಂದ್ರೆ ನೀವು ಕಾಲ್ಪನೆ ಮಾಡ್ಬೇಕು, ಆರಂಭ ಮಾಡಬಹುದಾಗಿತ್ತಲ್ಲ. ಸೊ ಇದೊಂದು ಕೆಟ್ಟ ದರಿದ್ರ ಸರ್ಕಾರ. ಇದು ಗ್ಯಾರಂಟಿ ಚಿಲ್ಲರೆ ಸರ್ಕಾರ. ರಾಜ್ಯದ ಜನರ ಒಂದು ಶಾಪ ಏನಪ್ಪಾ ಅಂದ್ರೆ ಇದು ಕಟ್ಟಬೇಕು. ಮುಂಬರ್ತಕ್ಕಂಥ ದಿನಗಳಲ್ಲಿ ಸ್ನೇಹಿತರೆ, ನಾ ಎಲ್ಲ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇಲ್ಲಿ ಪಕ್ಷಾತೀತವಾಗಿ ನೀವೆಲ್ಲ ಒಂದು ನೋಟಾಕಿ ಏನಪ್ಪಾ ಅಂದ್ರೆ ಹೋಟ್ ಹಾಕಿ. ಈ ಬಾರಿ ನಮ್ಮ ಯುವ ಸಮುದಾಯದ ಪವರ್ ಏನನ್ನೋದು ತೋರಿಸಿ. ಬರೀ ನೀವಷ್ಟೇ ಓಟ್ ಹಾಕೋದಲ್ಲ,
ಊರಲ್ಲಿ ಏನಪ್ಪಾ ಅಂದ್ರೆ ತಂದೆ ತಾಯಿಗಳು ಅನಕ್ಷರಸ್ಥರಿರ್ತಾರಲ್ಲ, ಸೊ ಅವ್ರಿಗೆ ನೀವ್ ಹೇಳ್ಬೇಕು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಓಟ್ ಹಾಕ್ಬಾರ್ದು ಅಂತ ಮುಕ್ತವಾಗಿ ಹೇಳ್ಬಿಡಿ. ಯಾವುದೇ ಕಾರಣಕ್ಕೂ ಈ ಸರ್ಕಾರಕ್ಕೆ ಓಟ್ ಹಾಕ್ಬಾರ್ದು. ಆ ರೀತಿ ನೀವು ಕ್ಯಾಂಪೇನ್ ಮಾಡ್ಬೇಕು. ಮುಂಬರ್ತಕ್ಕಂತ ಎಲ್ಲ ಒಂದು ಏನು ಎಲೆಕ್ಷನ್ ಇದಾವಲ್ಲ ಅವೆಲ್ಲಾ ಎಲೆಕ್ಷನ್ ದಲ್ಲೂ ಸೋಲ್ಬೇಕು. ಅಂದಾಗ ಏನಪ್ಪಾ ಅಂದ್ರೆ ನೇಮಕಾತಿ ಆಗತ್ತೆ, ಅಲ್ಲಿವರೆಗೆ ನೇಮಕಾತಿ ಆಗುವುದು ಡೌಟ್. ಎಂತ ದರಿದ್ರ ವ್ಯವಸ್ಥೆ ರೀ ನಮ್ಮದು ಕರ್ನಾಟಕ ಸರ್ಕಾರದ್ದು. ಪಕ್ಕದ ರಾಜ್ಯದಲ್ಲಿ ಕನ್ಫರ್ಮ್ ಆಗ್ತಾ ಇದೆ, ಆಂಧ್ರದಲ್ಲಿ, ತಮಿಳುನಾಡಲ್ಲಿ, ಕೇರಳದಲ್ಲಿ. ಇದು ಇದು ಎಂತ ಸರ್ಕಾರ ಅಂತೇಳಿ ಅನ್ಬೇಕು ನಾವು. ಎಸ್ ಓಕೆ ಸ್ನೇಹಿತರೆ, ಮುಂದೆ ನಿಮಗೆ ಆಗ್ತಕ್ಕಂಥ ಬೆಳವಣಿಗೆಗಳಿಗೆ ಮತ್ತೆ ಏನಪ್ಪಾ ಅಂದ್ರೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇವತ್ತಂತೂ ಕೋರ್ಟ್ ಕೇಸು ಹಳ್ಳ ಹಿಡಿದೋಗಿದೆ, ವಿಚಾರಣೆಗೆ ಬಂದಿಲ್ಲ. ಮತ್ತೆ ಮುಖ್ಯವಾಗಿ ಎಜೆ ಅವ್ರು ಏನಪ್ಪಾ ಅಂದ್ರೆ ಹಾಜರಾಗಿಲ್ಲ. ಇವರಿಗೆ ಮನಸ್ಥಿತಿ ಅಂದ್ರೆ ಕೋರ್ಟ್ ಕೇಸನ್ನ ಮುಗಿಸುವಂತ ಮನಸ್ಥಿತಿ ಇವ್ರ ಹತ್ರ ಇಲ್ಲ, ನೇಮಕಾತಿ ಮಾಡ್ಕೋಬೇಕಂತನೂ ಇಲ್ಲ. ಸೊ ಸುಮ್ಮನೆ ಏನಪ್ಪಾ ಅಂದ್ರೆ ಭಂಡಾಚಾರಕ್ಕಾಗಿ ಡಂಬಾಚಾರಕ್ಕಾಗಿ ಮೇಲ್ಗಡೆ ಏನಪ್ಪಾ ಅಂದ್ರೆ ತೋರಿಸ್ತಾ ಇದಾರೆ. ಇವರಿಗೆ ನಾಚಿಕೆ ಬರ್ಬೇಕು ಇವ್ರಿಗೆಲ್ಲ ಜನ. ಎಸ್ ಥ್ಯಾಂಕ್ ಯು ಸೋ ಮಚ್.